ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಗೌರಿ ಪೂಜೆಗೆ ಅವಶ್ಯವಾಗಿ ಗೆಜ್ಜೆ ವಸ್ತ್ರವನ್ನು ಉಪಯೋಗಿಸುತ್ತಾರೆ. ಅದರಂತೆ ಸ್ವರ್ಣಗೌರಿಗೆ 16 ಹಿಡಿಯ 16 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಈಗ ಸ್ವರ್ಣಗೌರಿಗೆ ಏರಿಸುವ ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡಬೇಕೆಂದು ನೋಡೋಣ. ನೋಡಿ, ಮೊದಲು ಈ ರೀತಿಯ ಸುರುಳಿ ಹತ್ತಿಯನ್ನು ತೆಗೆದುಕೊಳ್ಳಬೇಕು. ನೋಡಿ, ಈ ರೀತಿಯ ಹತ್ತಿಯಲ್ಲಿ 2 ಭಾಗ ಮಾಡಿ ನಿಧಾನವಾಗಿ ಹೊಸೆಯುತ್ತಾ ಈ ರೀತಿ ಗೆಜ್ಜೆ ವಸ್ತ್ರವನ್ನು ಮಾಡಬೇಕು. ಇದು ಕ್ಲೀನಾಗಿಯೇ ಇರುತ್ತದೆ. ಇದು ಎಲ್ಲ ಕಡೆಗೂ ಮಾರಾಟಕ್ಕೆ ಸಿಗುತ್ತದೆ. ಒಂದು ಗೆಜ್ಜೆ ಆದ ನಂತರ ಸ್ವಲ್ಪ ಹತ್ತಿಯನ್ನು ನಿಧಾನವಾಗಿ ಎಳೆದು ಬೆರಳಿನಿಂದ ಹಾಲನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಮಾಡಬೇಕು. ನೋಡಿ, ಇದು 32 ಗೆಜ್ಜೆಗಳ ಗೆಜ್ಜೆ ವಸ್ತ್ರ. 2 ಗೆಜ್ಜೆಗಳಿಗೆ 1 ಹಿಡಿ ಎನ್ನುತ್ತಾರೆ. ಈ ರೀತಿಯ 16 ಹಿಡಿಗಳ ಗೆಜ್ಜೆ ವಸ್ತ್ರ ಮಾಡಬೇಕು. ನೋಡಿ, ಈ ರೀತಿ 1 2 3 4 5 6 7 8 9 10 11 12 13 14 15 16 ಈ ರೀತಿ 16 ಹಿಡಿಗಳ ಗೆಜ್ಜೆ ವಸ್ತ್ರವನ್ನು ಮಾಡಬೇಕು. ಅಂದರೆ 32 ಗೆಜ್ಜೆಗಳ ಗೆಜ್ಜೆ ವಸ್ತ್ರವಾಗುತ್ತದೆ. ಈ ರೀತಿಯ ಗೆಜ್ಜೆ ವಸ್ತ್ರವನ್ನು 16 ಸಂಖ್ಯೆಯಲ್ಲಿ ಮಾಡಿ ಈ ಗೆಜ್ಜೆ ವಸ್ತ್ರಕ್ಕೆ ಚಂದ್ರ ಹಾಗೂ ಹಾಲಿನ ಮಿಶ್ರಣ ಮಾಡಿ ಹಚ್ಚಬೇಕು. ಚಂದ್ರ ಎಂದರೆ ಸಿಂಧೂರ ಅಥವಾ ಸಿಂಧೂರ ಎಂತಲೂ ಕರೆಯುತ್ತಾರೆ. ಸಿಂಧೂರವು ಮುತ್ತೈದೆತನದ ಕುರುಹಾಗಿದೆ. ಇದು ಕೇಸರಿ ಬಣ್ಣದ ಪುಡಿ ಇರುತ್ತದೆ. ಇದು ಅರಿಶಿಣ ಕುಂಕುಮ ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಇದನ್ನು ಮನೆಯಲ್ಲಿಯೂ ಸಹ ಅರಿಶಿಣ ಹಾಗೂ ಸುಣ್ಣವನ್ನು ಸೇರಿಸಿ ಮಾಡಬಹುದು. ನಿಮಗೆ ಯಾವುದು ಅನುಕೂಲವೋ ಅದನ್ನು ಈ ರೀತಿ ಗೆಜ್ಜೆ ವಸ್ತ್ರಕ್ಕೆ ಹಚ್ಚಬೇಕು. ನಂತರ ಎಲ್ಲ 16 ಗೆಜ್ಜೆ ವಸ್ತ್ರಗಳನ್ನು ಈ ರೀತಿ ಜೋಡಿಸಿ
ಎರಡೂ ಬದಿಯಲ್ಲಿ ಈ ರೀತಿ 2 ಚಿಕ್ಕ ಹತ್ತಿ ವಸ್ತ್ರಗಳನ್ನು ಅಂಟಿಸಬೇಕು. ನೋಡಿ, ಈಗ ಸ್ವರ್ಣಗೌರಿ ಗೆಜ್ಜೆ ವಸ್ತ್ರವು ಎಷ್ಟು ಚೆನ್ನಾಗಿ ಸರದಂತೆ ಸುಂದರವಾಗಿ ಕಾಣುತ್ತದೆ. ಈ ರೀತಿಯ ಗೆಜ್ಜೆ ವಸ್ತ್ರವನ್ನು ತಯಾರಿಸಿ ಸ್ವರ್ಣಗೌರಿಗೆ ಏರಿಸಬೇಕು.